ಕೊನೆಗೂ ಬದಲಾಯಿತು ಮಲ್ಲಯ್ಯ ದೇವಸ್ಥಾನದಲ್ಲಿ ಮರಾಠಿ ಬೋರ್ಡ್. ಇದು ಜನಶಕ್ತಿ ನ್ಯೂಸ್ ಬಿಗ್ ಇಂಪ್ಯಾಕ್ಟ್. ಗಡಿನಾಡಲ್ಲಿ ಕನ್ನಡಕ್ಕೆ ಬಹುಪರಾಕ್. ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಮಂಗಸುಳಿ ಗ್ರಾಮದಲ್ಲಿರುವ ಮಲ್ಲಯ್ಯ ದೇವಸ್ಥಾನವು ಧಾರ್ಮಿಕ ದತ್ತಿ ಇಲಾಖೆಯ ವ್ಯಾಪ್ತಿಯಲ್ಲಿ ಒಳಪಟ್ಟರೂ ಸಹ ಇಲ್ಲಿ ಕನ್ನಡ ಭಾಷೆಯನ್ನ ಕಡೆಗಣಿಸಿ ಮರಾಠಿ ಭಾಷೆಗೆ ಹೆಚ್ಚಿನ ಒತ್ತು ನೀಡಿತು. ಈ ವಿಷಯವನ್ನ ಗಮನಿಸಿದ ಜನಶಕ್ತಿ ನ್ಯೂಸ್ ಕಳೆದೆರಡು ದಿನಗಳ ಹಿಂದೆ ಕನ್ನಡಕ್ಕಿಲ್ಲ ಆದ್ಯತೆ ಎಂಬ ಶೀರ್ಷಿಕೆಯೊಂದಿಗೆ ವರದಿ ಬಿತ್ತರಿಸಿತ್ತು. ವರದಿ ನೋಡಿ ಸ್ಪಂದಿಸಿದ ಅಧಿಕಾರಿಗಳು ನಿನ್ನೆ ಸಾಯಂಕಾಲ ದೇವಸ್ಥಾನಕ್ಕೆ ತೆರಳಿ ಮರಾಠಿ ಭಾಷೆಯ ಬೋರ್ಡ್ ತೆಗೆದುಹಾಕಿ ಕನ್ನಡ ಬೋರ್ಡ್ಗಳನ್ನು ಅಳವಡಿಸಿದ್ದಾರೆ. ಅಷ್ಟೇ ಅಲ್ಲದೆ ಇನ್ನುಳಿದ ಎಲ್ಲಾ ಮರಾಠಿ ಬೋರ್ಡ್ಗಳನ್ನು ತೆಗೆದುಹಾಕಿ ಕನ್ನಡ ಬೋರ್ಡ್ಗಳನ್ನು ಅಳವಡಿಸುವಂತೆ ಸೂಚನೆ ನೀಡಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಈ ನಿಟ್ಟಿನಲ್ಲಿ ದೂರವಾಣಿ ಸಂಪರ್ಕದಲ್ಲಿ ಮಾಹಿತಿ ನೀಡಿದ ತಹಶೀಲ್ದಾರ್ ಸಂಜಯ ಇಂಗಳೆ, ಗಡಿ ಭಾಗದಲ್ಲಿ ದೇವಸ್ಥಾನವಿದ್ದ ಕಾರಣ ಈ ಅವಘಡ ನಡೆದಿದೆ. ಇದು ಎರಡು ರಾಜ್ಯಗಳಿಗೆ ಅನುಕೂಲವಾಗಲಿ ಎಂದು ದೇವಸ್ಥಾನ ಮಂಡಳಿ ಬರೆಸಿದ್ರು ಎಂಬ ಮಾಹಿತಿ ಇತ್ತು. ಆದರೆ ಕನ್ನಡಕ್ಕೆ ಮಾನ್ಯತೆ ಸಿಗಬೇಕು ಎಂದು ಸದ್ಯ ಮರಾಠಿ ಭಾಷೆಯ ನಾಮಫಲಕಗಳನ್ನು ತೆಗೆಸಿ ಇದೀಗ ಕನ್ನಡ ಬೋರ್ಡ್ಗಳನ್ನೇ ಅಳವಡಿಸಿದ್ದೇವೆ. ವರದಿ ಬಿತ್ತರಿಸಿದ ಜನಶಕ್ತಿ ನ್ಯೂಸ್ ಸಮಾಜದಲ್ಲಿ ಈ ತರ ಉತ್ತಮ ಕೆಲಸ ಮಾಡ್ತಿರೋದು ಶ್ಲಾಘನೀಯ. ಇನ್ನು ವರದಿಗೆ ಎಚ್ಚೆತ್ತ ಅಧಿಕಾರಿಗಳು ಕನ್ನಡಕ್ಕೆ ಆದ್ಯತೆ ನೀಡಿರುವುದನ್ನ ಕಂಡು ಜನಶಕ್ತಿ ನ್ಯೂಸ್ನ ಮಹತ್ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ. ಪ್ರಶಾಂತ್ ಸತ್ತಿ, ಜನಶಕ್ತಿ ನ್ಯೂಸ್, ಬೆಳಗಾವಿ.